ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಇತಿಹಾಸ ಪಾಠವಾದಂತಹ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಪಾಠದ ಬಗ್ಗೆ ನೋಡೋಣ. ಸಮಾಜ ಸುಧಾರಕರು ಅಂದ್ಕೊಳ್ಳೆ ನಮ್ಗೆ ಗೊತ್ತೇ ಇದೆ. ಕೆಲವರ ನೆನಪು ನಮ್ಮ ಕಣ್ಣೆದುರಿಗೆ ಬರ್ತದೆ. ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇವರೆಲ್ಲರ ನೆನಪು, ಸಮಾಜ ಸುಧಾರಕರ ನೆನಪು ನಮ್ಮ ಕಣ್ಣ ಮುಂದೆ ಹಾದು ಹೋಗುತ್ತೆ. ಯಾರ್ಯಾರು? ಗೌತಮ್ ಬುದ್ಧ, ಶಂಕರಾಚಾರ್ಯ, ಗುರುನಾನಕ್, ರಾಮಕೃಷ್ಣ ಪರಮಹಂಸ, ಗಾಂಧೀಜಿ, ಅಂಬೇಡ್ಕರ್, ಹೀಗೆ ಎಲ್ಲರ ನೆನಪು ನಮ್ಮ ಕಣ್ಣೆದುರಿಗೆ ಬರ್ತದೆ. ಹಾಗಾಗಿ ಇವರೆಲ್ಲ ಬಂದಿದ್ದು ಯಾವುದಕ್ಕಾಗಿ? ಸಮಾಜದಲ್ಲಿ ಉಂಟಾದ ಶೋಷಣೆಗಳ ವಿರುದ್ಧ ತಲೆ ಎತ್ತಂಥವ್ರು. ಹಾಗಾಗಿ ಇಲ್ಲಿ ಒಬ್ಬೊಬ್ಬರನ್ನೇ ನಾವು ವಿಷಯಗಳ ಬಗ್ಗೆ ಕಲಿಯುತ್ತಾ ಹೋಗೋಣ. ಭಾರತೀಯ ನವೋದಯ ಕಾಲ ಅಂಥೇಳಿ ನಾವು 19ನೇ ಶತಮಾನವನ್ನು ಕರಿತೇವೆ. ಯಾಕೆ ಅಂತ ನೋಡಿದಾಗ, ಬ್ರಿಟಿಷರ ಇಂಗ್ಲೀಷ್ ಶಿಕ್ಷಣದಿಂದ ಭಾರತದಲ್ಲಿ ಇಂಗ್ಲೀಷ್ ವಿದ್ಯಾವಂತ ವರ್ಗ ಅಂಥೇಳಿ ಸೃಷ್ಟಿಯಾಯಿತು. ಪ್ರಜಾಪ್ರಭುತ್ವ, ರಾಷ್ಟ್ರೀಯತೆ, ಸಮಾನತೆ ಮುಂತಾದ ಯುರೋಪಿಯನ್ ಪರಿಕಲ್ಪನೆಗಳ ಪರಿಚಯವಾದವು. ಇದರಿಂದ ಭಾರತೀಯರು ತಮ್ಮ ಸಮಾಜವನ್ನು ವಿಶ್ಲೇಷಿಸಲು ಆರಂಭಿಸಿದರು. ಅಲ್ಲದೆ ಭಾರತೀಯರು ತಮ್ಮ ಪರಂಪರೆಯನ್ನು ಹೊಸ ದೃಷ್ಟಿಕೋನಗಳಲ್ಲಿಯೂ ಸಹ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತಲೇ ಹೇಳ್ಬೋದು. ಬಿಳಿಯನ್ ಮೇಲಿನ ಹೊರೆ ಸಿದ್ಧಾಂತ ಅಂಥೇಳಿ ಬ್ರಿಟಿಷರು ತಂದು, ಬ್ರಿಟಿಷರು ತಾವು ಮಾತ್ರವೇ ನಾಗರಿಕರು ಎಂದು ಚಿತ್ರಿಸಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ತಾವು ಇಲ್ಲಿ ಬಂದಿರುವುದು ಭಾರತೀಯರನ್ನು ನಾಗರಿಕರನ್ನಾಗಿ ಮಾಡಲಿಕ್ಕೆ, ಭಾರತೀಯರು ನಾಗರಿಕರಾಗಿರಲಿಲ್ಲ ಅನ್ನುವಂಥದ್ದು ಅವರ ಎಂಬ ಸಿದ್ಧಾಂತವನ್ನು ಎಲ್ಲ ಕಡೆ ಪ್ರಚಾರ ಮಾಡಿದ್ರು. ಆಗ ಮೊಟ್ಟ ಮೊದಲಿಗೆ ಬ್ರಹ್ಮ ಸಮಾಜ ಅಂಥೇಳಿ ಭಾರತದಲ್ಲಿ ಪ್ರಚಾರ ಆಯಿತು. ಅದನ್ನು ಸ್ಥಾಪಿಸಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್. 19ನೇ ಶತಮಾನದಲ್ಲಿ ಭಾರತದಲ್ಲಿ ಸಮಾಜ ಸುಧಾರಣೆಗೆ ಚಾಲನೆ ನೀಡಿದಂತಹ ವ್ಯಕ್ತಿ ಅಂತಲೇ ಹೇಳ್ಬೋದು. ಇವರು ಜಾತಿ ಪದ್ಧತಿ ಹಾಗೂ ಮೂಢನಂಬಿಕೆಗಳಿಂದ ಹಿಂದೂ ಧರ್ಮವನ್ನು ಶುದ್ಧಿಗೊಳಿಸುವುದು ಇವರ ಕಾಳಜಿಯಾಗಿತ್ತು. ಜನರಲ್ಲಿ ವೈಚಾರಿಕತೆಯನ್ನು ಬೆಳೆಸುವ ಸಲುವಾಗಿ ಇವರು ಏನು ಮಾಡ್ತಾರೆ ಅಂತ ಒಂದು ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಅದೇ ಯಾವುದು? ಸಂವಾದ ಕೌಮುದಿ ಅನ್ನುವಂತಹ ಆಗಿನ ತಮ್ಮ ಪ್ರಾಂತ್ಯದ ಭಾಷೆಯಾದಂತಹ ಬಂಗಾಳಿ ಭಾಷೆಯಲ್ಲೇ ಪತ್ರಿಕೆಯನ್ನು ಆರಂಭಿಸ್ತಾರೆ. ಇವರ ಪ್ರಯತ್ನದ ಫಲವಾಗಿ ಸತಿ ಪದ್ಧತಿ ಆಚರಣೆಯನ್ನು ಕಾನೂನುಬಾತ್ಮಕವಾಗಿ ನಿಷೇಧವನ್ನು ಸಹ ಮಾಡಲಾಯಿತು. ಬ್ರಹ್ಮ ಸಮಾಜದ ಪ್ರಮುಖ ಅಂಶ ಅಂತಂದರೆ ಏಕದೇವತಾ ಆರಾಧನೆಯನ್ನು ಪ್ರತಿಪಾದಿಸುವುದು, ಅರ್ಥಹೀನ ಆಚರಣೆಗಳನ್ನು ವಿರೋಧಿಸುವಂಥದ್ದು, ವ್ಯಕ್ತಿಯ ಘನತೆಗೆ ಹಾಗೂ ಸ್ತ್ರೀ ಸಮಾನತೆಗೆ ಪ್ರಾಮುಖ್ಯತೆಯನ್ನು ನೀಡುವಂಥದ್ದು, ಬಹುಪತ್ನಿತ್ವ, ಬಾಲ್ಯ ವಿವಾಹವನ್ನು ವಿರೋಧಿಸಿದರು. ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀಡಿದರು. ರಾಜಾರಾಮ್ ಮೋಹನ್ ರಾಯರು ಆಧುನಿಕ ಭಾರತದ ಹರಿಕಾರ, ಭಾರತದ ಪುನರುಜ್ಜೀವನದ ಜನಕ ಮತ್ತು ಭಾರತೀಯ ರಾಷ್ಟ್ರೀಯತೆಯ ಪ್ರವಾದಿ ಅಂಥೇಳಿ ಸಹ ಕರೆದರು. ಯಾರು? ರವೀಂದ್ರನಾಥ್ ಠಾಗೂರ್. ಇವರ ಸೇವೆಯನ್ನು ಕುರಿತು ವಿಶ್ಲೇಷಣೆಯನ್ನು ಸಹ ಮಾಡಿದರು. ನಂತರ ಬಂದದ್ದು ಯುವ ಬಂಗಾಳಿ ಚಳವಳಿ, ಅಂದರೆ ಹೆನ್ರಿ ವಿವಿಯನ್ ಡಿರೋಜಿ ಅವರು ಪ್ರಾರಂಭಿಸಿದಂತಹ ಚಳವಳಿ. ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವರೇ ಯಾವುದು? ಹೆನ್ರಿ ವಿವಿಯನ್ ಡಿರೋಜಿ. ಕಲ್ಕತ್ತಾದ ಹಿಂದೂ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಆರಂಭ ಮಾಡ್ತಾರೆ. ತಮ್ಮ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಆಲೋಚನಾ ಕ್ರಮವನ್ನು ತುಂಬುವ ಪ್ರಯತ್ನವನ್ನು ಮಾಡ್ತಾರೆ. ಅಕಾಡೆಮಿಕ್ ಅಸೋಸಿಯೇಷನ್ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡಿ ಬಂಗಾಳದಲ್ಲಿ ಒಂದು ಹೊಸ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಯುವ ಬಂಗಾಳಿ ಚಳವಳಿಯ ಪ್ರಮುಖ ಅಂಶ ಅಂತಂದರೆ ವೈಜ್ಞಾನಿಕ ದೃಷ್ಟಿಕೋನ ಇಟ್ಕೊಂಡು ಸಮಾಜದ ಸಮಸ್ಯೆಯನ್ನು ಪರಿಹಾರ ಮಾಡುವಂಥದ್ದು, ಪ್ರಕೃತಿ, ಮಾನವೀಯತೆ, ದೇವರು ಮುಂತಾದ ವಿಷಯಗಳನ್ನು ಕುರಿತು ಚರ್ಚೆ ಮಾಡ್ತಾರೆ. ಮಹಿಳಾ ಹಕ್ಕುಗಳ ಪ್ರತಿಪಾದನೆಯನ್ನು ಮಾಡ್ತಾರೆ. ಜಾತಿ ಪದ್ಧತಿಯನ್ನು ವಿರೋಧವನ್ನು ಸಹ ಮಾಡ್ತಾರೆ. ನೆಕ್ಸ್ಟ್ ಬಂದಂಥದ್ದು ದಯಾನಂದ ಸರಸ್ವತಿಯವರ ಆರ್ಯ ಸಮಾಜ. 1824ರಲ್ಲಿ ಗುಜರಾತಿನ ಕಾಥೇವಾಡದಲ್ಲಿ ಜನಿಸಿದಂಥವರೇ ಯಾರು? ದಯಾನಂದ ಸರಸ್ವತಿ. ತಂದೆ ಅಂಬಾಶಂಕರ್ ತಿವಾರಿ, ತಾಯಿ ಅಮೃತಾಬಾಯಿ. ಸುಮಾರು 15 ವರ್ಷಗಳ ಕಾಲ ದೇಶಾದ್ಯಂತ ಸಂಚಾರವನ್ನು ಮಾಡ್ತಾರೆ. ಆಧುನಿಕ ಭಾರತದ ಸಮಸ್ಯೆಗಳನ್ನು, ಪರಿಹಾರಗಳನ್ನು ಕಂಡುಕೊಳ್ತಾರೆ. ವೇದಗಳಲ್ಲಿವೆ ಆ ಸಮಸ್ಯೆಗೆ ಪರಿಹಾರ ಅಂತೇಳಿ ಸೂಚಿಸ್ತಾರೆ. ಇವರು ರಚಿಸಿದ ಗ್ರಂಥ ಸತ್ಯಾರ್ಥ ಪ್ರಕಾಶ. ಇವರ ಘೋಷವಾಕ್ಯ ಯಾವುದಾಗಿತ್ತು ಅಂದರೆ ವೇದಗಳಿಗೆ ಮರಳಿ ಎಂಬುದಾಗಿತ್ತು. 1877ರಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿ ಶುದ್ಧಿ ಚಳವಳಿಯನ್ನು ಸಹ ಕೈಗೊಳ್ತಾರೆ.
ಇವರು ಎಲ್ಲ ಹಿಂದೂಗಳು ರೂಪವಿಲ್ಲದ ಒಬ್ಬನೇ ದೇವರಲ್ಲಿ ನಂಬಿಕೆ ಇಡಬೇಕು ಅಂತೇಳಿ ತಿಳಿಸ್ತಾರೆ. ಜಾತಿ ಪದ್ಧತಿಯ ಆಧಾರವನ್ನು ತಿರಸ್ಕಾರ ಮಾಡ್ತಾರೆ. ಅಂತರ್ಜಾತಿ ವಿವಾಹಗಳಿಗೂ ಸಹ ಪ್ರೋತ್ಸಾಹವನ್ನು ನೀಡ್ತಾರೆ. ಬಹುಪತ್ನಿತ್ವ ಹಾಗೂ ಬಾಲ್ಯ ವಿವಾಹವನ್ನು ವಿರೋಧಿಸ್ತಾರೆ. ಸ್ತ್ರೀ ಪುರುಷ ಸಮಾನತೆಯನ್ನು ಪ್ರತಿಪಾದಿಸಿದರು. ವೇದಗಳು ಮಾತ್ರ ಶ್ರೇಷ್ಠ, ಇವುಗಳ ಅಧ್ಯಯನ ಮಾಡಬೇಕು ಎಂಬುದನ್ನು ತಿಳಿಸಿದರು. ನೆಕ್ಸ್ಟ್ ಬರುವಂಥವರು ನಮ್ಮ ರಾಮಕೃಷ್ಣ ಪರಮಹಂಸರು. ರಾಮಕೃಷ್ಣ ಮಿಷನ್ ಅನ್ನುವಂಥದ್ದನ್ನು ಸ್ವಾಮಿ ವಿವೇಕಾನಂದರು 1897ರಲ್ಲಿ ಕಲ್ಕತ್ತಾ ಬಳಿಯ ಬೇಲೂರಿನಲ್ಲಿ ಸ್ಥಾಪಿಸಿದರು. ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಯಾವುದು, ಬೇಲೂರಿನಲ್ಲಿ ಸ್ಥಾಪಿಸಿದಂತಹ ಮಠ. ಇವರ ಉದ್ದೇಶ ತಮ್ಮ ಗುರುಗಳಾದಂತಹ ರಾಮಕೃಷ್ಣ ಪರಮಹಂಸರ ಚಿಂತನೆ ಮತ್ತು ಆಶಯಗಳನ್ನು ಜನರಿಗೆ ತಲುಪಿಸುವುದು, ತಮ್ಮ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಆಶಯಗಳನ್ನು ಜನರಿಗೆ ತಲುಪಿಸಿದರು. ಭಾರತದ ದಾರ್ಶನಿಕತೆಯ ವಿವಿಧ ದೃಷ್ಟಿಕೋನವನ್ನು ಆಳವಾಗಿ ಅಧ್ಯಯನ ಮಾಡಿಸಿದಂತಹ ಸಿಡಿಲ ಸಂತ ಅಂತಲೇ ಹೇಳ್ಬೋದು ಅವರನ್ನು. ಸುಮಾರು 5 ವರ್ಷಗಳ ಕಾಲ ಭಾರತವನ್ನು ಸುತ್ತಾಡಿ ಸಾಮಾಜಿಕ ವಾಸ್ತವಿಕ ಅಂಶಗಳನ್ನು ಕಣ್ಣಾರೆ ಕಂಡಂಥವ್ರು. ಭಾರತದ ಸಮಾಜಕ್ಕೆ ಹೊಸ ಶೋಷಣೆ ಮುಕ್ತ ರೂಪವನ್ನು ಕೊಡಬೇಕೆಂದು ಅವಿರತ ಪ್ರಯತ್ನವನ್ನು ಮಾಡಿದಂಥವರು ಸಹ ಇವರು. ಮೊದಲು ಜನರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು, ಸಮಾಜ ಸುಧಾರಣಾ ಕಾನೂನುಗಳು ರೂಪುಗೊಳ್ಳಬೇಕು, ಪಾಶ್ಚಿಮಾತ್ಯರ ಅಂಧಾನುಕರಣೆ ಬಿಡಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟವನ್ನು ಕೈಗೊಂಡಂಥವ್ರು. ಅಷ್ಟೇ ಅಲ್ಲ, ಜಾತೀಯತೆಯ ಅಸ್ಪೃಶ್ಯತೆಯನ್ನು ಸಹ ವಿರೋಧಿಸಬೇಕು ಅಂತ ಜನರಿಗೆ ತಿಳುವಳಿಕೆಯನ್ನು ನೀಡಿದರು. ಧರ್ಮದ ಕರ್ತವ್ಯ ಅಂತಂದರೆ ಕತ್ತಲಲ್ಲಿರುವವರಿಗೆ ಬೆಳಕನ್ನು ನೀಡುವುದು ಅಂತ ಹೇಳಿದರು. ವಿವೇಕಾನಂದರು ಅಷ್ಟೇ ಅಲ್ಲ, ಚಿಕಾಗೋದಲ್ಲಿ ಭಾಷಣವನ್ನು ಮಾಡಿದ್ರು. 1893ರಲ್ಲಿ ಅಮೆರಿಕಾದ ಚಿಕಾಗೋ ನಗರದಲ್ಲಿ ವಿಶ್ವ ಧಾರ್ಮಿಕ ಸಮ್ಮೇಳನದಲ್ಲಿ ಮಾಡಿದ ಭಾಷಣದಿಂದ ಪಾಶ್ಚಿಮಾತ್ಯರು ಭಾರತದ ಸಾಂಸ್ಕೃತಿಕ ಧಾರ್ಮಿಕ ಹಿರಿಮೆಯನ್ನು ಪರಿಚಯ ಮಾಡಿಕೊಟ್ರು. ಇದು ಅವರು ಮಾಡಿದಂತಹ ಭಾಷಣದ ಒಂದು ಸಮ್ಮೇಳನದ ಚಿತ್ರ ಚಿಕಾಗೋದಲ್ಲಿ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಯುವಕರು ಹೇಡಿಗಳಾಗಬಾರದು, ನೀವು ಎಂದೂ ಪರಾವಲಂಬಿಗಳಲ್ಲ, ನಿಮ್ಮ ಬದುಕಿನ ಶಿಲ್ಪಿಗಳು ನೀವೇ ಅನ್ನುವಂತಹ ಘೋಷ ವಾಕ್ಯವನ್ನು ಹೇಳಿದಂತಹ ಮಹಾನ್ ವ್ಯಕ್ತಿ ಅಂದರೆ ವಿವೇಕಾನಂದರು. ಅಷ್ಟೇ ಅಲ್ಲ, ಅನುಭವವು ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ, ಉಸಿರಾಡುವವರೆಗೂ ಕಲಿ, ಜ್ಞಾನಾರ್ಜನೆಯೇ ಜೀವನದ ಗುರಿಯಾಗಿರಲಿ ಅನ್ನುವಂಥ ಮಾತನ್ನು ಹೇಳಿದಂಥವ್ರು. ನೆಕ್ಸ್ಟ್ ಬರುವಂಥದ್ದು ಪ್ರಾರ್ಥನಾ ಸಮಾಜ. ಇದನ್ನು ಪ್ರಾರಂಭಿಸಿದಂಥವರು ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ್. ಪಶ್ಚಿಮ ಭಾರತದಲ್ಲಿ ಪ್ರಾರಂಭವಾದ ಚಳವಳಿ ಹಿಂದೂ ಧರ್ಮದ ಪುನರ್ವಿಮರ್ಶೆಯ ಅಗತ್ಯದ ಪ್ರತಿಪಾದನೆ ಅಂತಲೇ ಹೇಳ್ಬೋದು. ಸಮಾಜ ಸುಧಾರಣೆಯ ಅನುಷ್ಠಾನ ಮುಖ್ಯ ಅಂತ ತಿಳಿಸ್ಬೋದು. ಇವರ ಪ್ರಮುಖ ನಾಯಕ ಅಂತಂದರೆ MG ರಾನಡೆ. ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಆತ್ಮಾರಾಮ್ ಪಾಂಡುರಂಗ್ ಮತ್ತು MG ರಾನಡೆ. ಇವರ ಪ್ರಮುಖ ಅಂಶ ಏನಿತ್ತು ಅಂದರೆ ಶಾಲೆಗಳ ಪ್ರಾರಂಭ ಮಾಡಬೇಕು, ಮಹಿಳೆಯರಲ್ಲಿ ಸಮಾನತೆ, ನಿರ್ಗತಿಕರಿಗೆ ಬದುಕಿನ ಆಸರೆಯನ್ನು ನೀಡಬೇಕು, ಬಾಲ್ಯ ವಿವಾಹಕ್ಕೆ ವಿರೋಧವನ್ನು ನೀಡಬೇಕು, ವಿಧವಾ ಪುನರ್ವಿವಾಹಕ್ಕೆ ಪ್ರೋತ್ಸಾಹ, ಸತ್ಯ ಶೋಧಕ ಸಮಾಜ. ನೆಕ್ಸ್ಟ್ ಬರೋದು, ಇದನ್ನು ಪ್ರಾರಂಭಿಸಿದವರು ಜ್ಯೋತಿಬಾ ಫುಲೆ. ಮಹಾರಾಷ್ಟ್ರದಲ್ಲಿನ ಜಾತಿ ಹಾಗೂ ಸ್ತ್ರೀ ಶೋಷಣೆ ವಿರುದ್ಧ ಹೋರಾಟವನ್ನು ಕೈಗೊಂಡಂಥವ್ರು 1873ರಲ್ಲಿ. ಇವರ ಪತ್ನಿ ಸಾವಿತ್ರಿಬಾಯಿ ಫುಲೆ. ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಬ್ಬರು ಸೇರಿ ಹೋರಾಟವನ್ನು ಮುನ್ನಡೆಸಿದಂಥವ್ರು. ಶೇಡ್ ಖಾರ್ ಚಾ ಆಸೂದ್ ಎಂಬ ಗ್ರಂಥ ರಚನೆಯನ್ನು ಮಾಡ್ತಾರೆ. ಇದರಿಂದ ಪ್ರೇರಣೆ ಪಡೆದವರಲ್ಲಿ ಅಂಬೇಡ್ಕರ್ ಸಹ ಒಬ್ಬರಾಗಿದ್ದರು. ಪ್ರಮುಖ ಅಂಶ ಅಂದರೆ ಸಮಾನತೆಗೆ ಚಳವಳಿ ಮಾಡ್ತಾರೆ, ಶಾಲೆಗಳ ಪ್ರಾರಂಭ, ಹೆಣ್ಣು ಮಕ್ಕಳಿಗಾಗಿ ವಸತಿ ನಿಲಯಗಳು, ನವ ಸಮಾಜವನ್ನು ನಿರ್ಮಿಸುವ ಪ್ರಯತ್ನ ಮಾಡ್ತಾರೆ. ನೆಕ್ಸ್ಟ್ ಬಂದಂಥದ್ದು ಅಲಿಗರ್ ಸುಧಾರಣಾ ಚಳವಳಿ. ಸರ್ ಸೈಯದ್ ಅಹಮದ್ ಖಾನ್ ರವರು ಈ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಮುಸ್ಲಿಂ ಸಮಾಜದಲ್ಲಿ ಸುಧಾರಣೆಯ ಪ್ರಾರಂಭ ಅನ್ನುವಂಥದ್ದನ್ನು ಮಾಡ್ತಾರೆ. 1863ರಲ್ಲಿ ಮೊಹಮ್ಮದನ್ ಲಿಬರ್ಟಿ ಸೊಸೈಟಿ ಅಂತೇಳಿ ಆರಂಭವನ್ನು ಮಾಡ್ತಾರೆ. ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾನಿಲಯ ಆಗಿದೆ. ಇವರ ಚಿಂತನೆ ಕುರಾನ್ ಗ್ರಂಥವು ಮಾತ್ರ ಪ್ರಾಮಾಣಿಕೃತ, ಮೌಢ್ಯಗಳು ಮತ್ತು ಅಜ್ಞಾನ ಸಲ್ಲದು, ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕೆಂಬುದು ಇವರ ಚಿಂತನೆಯಾಗಿತ್ತು. ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀಡ್ತಾರೆ. ಧಾರ್ಮಿಕ ಸಹಿಷ್ಣುತೆ ಅಗತ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ. ನೆಕ್ಸ್ಟ್ ಬರೋರು ಥಿಯೋಸಾಫಿಕಲ್ ಸೊಸೈಟಿ. ಇದನ್ನು ಸ್ಥಾಪನೆ ಮಾಡಿದವರು ಮೇಡಮ್ ಬ್ಲವರ್ಸ್ಕೆ ಮತ್ತು ಕರ್ನಲ್ HS ಅಲಾಟ್ಕಾ.
ಸ್ಥಾಪನೆ 1886ರಲ್ಲಿ ಆರಂಭ ಆಯಿತು. ಕೇಂದ್ರ ಕಚೇರಿ ಮದ್ರಾಸಿನ ಬಳಿಯ ಅಂಡ್ಯಾರ್. ಉದ್ದೇಶ ವಿವಿಧ ಧರ್ಮಗಳ ಅಧ್ಯಯನ, ವಿಶ್ವ ಭ್ರಾತೃತ್ವ ಪ್ರಜ್ಞೆಯನ್ನು ಬೆಳೆಸುವಂಥದ್ದು. ಇದೇ ನೋಡಿ ಅವರ ಸ್ಕೂಲು. ಶ್ರೀಮತಿ ಅನಿ ಬೆಸೆಂಟ್ ಇವಳು ಐರಿಷ್ ಮಹಿಳೆ. 1893ರಲ್ಲಿ ಭಾರತಕ್ಕೆ ಬಂದರು. ಭಾರತದ ವೇದಾಂತ, ಸಂಸ್ಕೃತಿ, ಆಧ್ಯಾತ್ಮ ಕಡೆಗೆ ಆಸಕ್ತಿಯನ್ನು ಹೊಂದಿದರು. ಶ್ವೇತ ಸರಸ್ವತಿ ಎಂಬ ಬಿರುದನ್ನು ಪಡೆದಂಥರು. ಇವರು ವೃತ್ತಪತ್ರಿಕೆಗಳ ಪ್ರಾರಂಭ, ನ್ಯೂ ಇಂಡಿಯಾ ಕಾಮನ್ವೆಲ್ತ್ ಅನ್ನುವಂತಹ ವೃತ್ತಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಶಾಲೆಗಳ ಪ್ರಾರಂಭ ಮಾಡ್ತಾರೆ. ಬನಾರಸ್ಸಿನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಆರಂಭ ಮಾಡ್ತಾ ಇದ್ದಾರೆ. ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ. ಭಾರತ ನಕಾಶೆಯಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬನಾರಸ್ ಎಲ್ಲಿ ಬರ್ತದೆ ಅಂತೇಳಿ. ಇದನ್ನು ಪ್ರಾರಂಭಿಸಿದ ಪಂಡಿತ್ ಮದಮೋಹನ್ ಮಾಳವಿಯಾರವರು. 1916ರಲ್ಲಿ ಹೋಮ್ ರೂಲ್ ಚಳವಳಿ ಪ್ರಾರಂಭ ಆಗ್ತದೆ. ಅದರಲ್ಲಿ ಕಾಂಗ್ರೆಸ್ಸಿನ ಮೊಟ್ಟ ಮಹಿಳಾ ಅಧ್ಯಕ್ಷೆಯಾಗಿ ಸಹ ಕಾರ್ಯವನ್ನು ನಿರ್ವಹಿಸಿದರು ಅನಿ ಬೆಸೆಂಟ್. ನೆಕ್ಸ್ಟ್ ಬರೋದು ಶ್ರೀನಾರಾಯಣ ಗುರುಧರ್ಮ ಪರಿಪಾಲನಾ ಯೋಗಂ. 1903ರಲ್ಲಿ ಆರಂಭ ಆಗ್ತಾರೆ. ಇವರ ಜನ್ಮಸ್ಥಳ ಕೇರಳದ ಇಳುವು. ಇವರ ಉದ್ದೇಶ ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣಕ್ಕಾಗಿ ಮನುಷ್ಯ ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣ. ಇವರ ಬೋಧನೆಗಳು ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಒಂದು. ಇದಕ್ಕೆ ಶಿಕ್ಷಣವೇ ಮಾರ್ಗ. ವೈಕಂ ಸತ್ಯಾಗ್ರಹ ದೇವಾಲಯದ ಪ್ರವೇಶ ಚಳವಳಿಯನ್ನು ನಡೆಸಿದರು. ಇದರಲ್ಲಿ ಗಾಂಧೀಜಿಯವರು, ಪೆರಿಯಾರರು ಸಹ ಇಬ್ಬರು ಭಾಗವಹಿಸಿದರು. ಬ್ರಾಹ್ಮಣೇತರ ಚಳವಳಿ ಅಂತಲೇ ಹೇಳ್ಬೋದು. ಹೊಸ ಬಗೆಯ ಚಳವಳಿ, ದಕ್ಷಿಣ ಭಾರತದಲ್ಲಿ ಆರಂಭವಾದಂಥ ಚಳವಳಿ. ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯಕ್ಕಾಗಿ ಹೋರಾಟವನ್ನು ಮಾಡಿದಂಥದ್ದು. ಇಂಗ್ಲೀಷ್ ವಿದ್ಯಾಭ್ಯಾಸದ ವಿಸ್ತರಣೆ, ಜಸ್ಟಿಸ್ ಪಾರ್ಟಿಯಿಂದ ಚಳವಳಿ ಏನಾಯಿತು, ಮುನ್ನಡೆಯನ್ನು ಹೊಂದಿತು. ವೈಕಂ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾರೆ. 1929ರಲ್ಲಿ ಜಸ್ಟಿಸ್ ಪಾರ್ಟಿಯ ಅಧ್ಯಕ್ಷರಾದರು. ಜಸ್ಟಿಸ್ ಪತ್ರಿಕೆ ಅಂತಲೂ ಸಹ ಏನು ಮಾಡ್ತಾರೆ, ಪ್ರಾರಂಭವನ್ನು ಮಾಡ್ತಾರೆ. ತಮಿಳುನಾಡಿನಲ್ಲಿ ದ್ರಾವಿಡ್ ಕಳಗಂ ಎಂಬ ಸಂಘಟನೆಯನ್ನು ಸಹ ಇವರು ಮಾಡ್ತಾರೆ. ಹಾಗಾದರೆ ಈ ಎಲ್ಲರ ಸಮಾಜ ಸುಧಾರಕ ಉದ್ದೇಶ ಬಾಲ್ಯ ವಿವಾಹ ನಿಷೇಧ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವುದು, ಸತಿ ಪದ್ಧತಿ ವಿರೋಧ, ಬಾಲ ಕಾರ್ಮಿಕ ಪದ್ಧತಿ ನಿಷೇಧ, ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ವಿದ್ಯಾಭ್ಯಾಸದ ಹಕ್ಕನ್ನು ನೀಡುವುದೇ ಮೂಲ ಉದ್ದೇಶ ಆಗಿತ್ತು. ಹಾಗಾದರೆ ಒಟ್ಟಿನಲ್ಲಿ ಹೇಳೋದಾದರೆ ಸಮಾಜದಲ್ಲಿ ಏನು ಮಾಡೋದು, ಒಗ್ಗೂಡತೆ, ಎಲ್ಲ ಧರ್ಮಗಳ ಸಹಿಷ್ಣುತೆ, ಏಕದೇವತಾ ಆರಾಧನೆ, ಸಮಾಜ ಧರ್ಮ ಸಹಿಷ್ಣುತೆಯಲ್ಲಿ ಇರಬೇಕು ಅನ್ನೋದೇ ಇದರ ಮೂಲ ಉದ್ದೇಶ ಆಗಿತ್ತು. ಧನ್ಯವಾದ.